ಮೀಟರ್ ಬಡ್ಡಿ ವ್ಯವಹಾರ ದಿನನಿತ್ಯ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ಬೇಲೂರು ಉಪ ತಹಶೀಲ್ದಾರ್ ವಿರುದ್ಧ ದೂರು ದಾಖಲಾಗಿದೆ. ಬಡ್ಡಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಬೇಲೂರು ಉಪ ತಹಶೀಲ್ದಾರ್ ಪ್ರದೀಪ್ ವಿರುದ್ಧ ಈ ದೂರು ದಾಖಲಾಗಿದೆ. ಮಹಿಳೆ ಒಬ್ರು ಈ ತರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. 14 ಲಕ್ಷ ಹಣಕ್ಕಾಗಿ ತನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಮಗನ ಆತ್ಮಹತ್ಯೆಗೆ ಇವರ ಕಿರುಕುಳನೇ ಕಾರಣ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಬೇಲೂರಿನ ಕಲ್ಪನಾ ಅನ್ನೋ ಮಹಿಳೆ ಬೇಲೂರು ಉಪ ತಹಶೀಲ್ದಾರ್ ವಿರುದ್ಧ 14 ಲಕ್ಷ ಹಣದ ಬಗ್ಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಮಗನ ಆತ್ಮಹತ್ಯೆಗೂ ಕೂಡ ಇವರ ಕಿರುಕುಳನೇ ಕಾರಣ ಅಂತ ದೂರನ್ನ ಕೊಟ್ಟಿದ್ದಾರೆ. ಮಧ್ಯರಾತ್ರಿಯಲ್ಲಿ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ತಮ್ಮ ಅಳಲನ್ನ ಕಲ್ಪನಾ ಅವರು ತೋಡ್ಕೊಂಡಿದ್ದಾರೆ. ಹಣಕ್ಕೋಸ್ಕರನೇ ಪ್ರದೀಪ್ ಟಾರ್ಚರ್ ಕೊಟ್ಟಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. 13/10/2023ರಲ್ಲಿ ಮಗ ಜೈರಾಜ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಪ್ರದೀಪ್ ಕಿರುಕುಳದಿಂದ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಕಲ್ಪನಾ ಆರೋಪ ಮಾಡಿದ್ದಾರೆ. ನಮ್ದಿನ್ನೂ ಬೇರೆ ಟೀಮ್ ಇತ್ತು. ನೀನು ತಿಳ್ಕೊಂಡಿದ್ಯಾ ನೀನು ಏನೋ ಅಂತ ಸುಮ್ಮನೆ ರಂಗಪ್ಪಂಗಾರ್ಗೆಲ್ಲ ಹೇಳ್ತಾನೆ ಅಂತ. ನಮ್ದಿನ್ನೂ ಬೇರೆ ಟೀಮ್ ಇದಾವೆ. ನಾನು ಅವ್ರನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಸುಮ್ಮನೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತೆ. ಬೆಳಗ್ಗೆ ಕೇಳಿದ್ರೆ ಸಂಜೆ ಕೊಡ್ತೀನಿ, ಸಂಜೆ ಕೇಳಿದ್ರೆ ಬೆಳಗ್ಗೆ ಕೊಡ್ತೀನಿ, ಅದು ತೋರಿಸ್ತೀನಿ, ಇದು ತೋರಿಸ್ತೀನಿ, ಅದಂಗೆ ಇದಿಂಗೆ ಬರೀ ಇವೆ. ಆದರೆ ಹೆಂಗೆ 14 ಲಕ್ಷ ಯಾವನ್ ಮತ್ತೆ ಯಾರು ಕೊಡ್ತಾರೆ ದುಡ್ಡ? ಹಾಂ ಕೊಡ್ತೀಯನಂತ ಹೇಳಿ ಕೊಟ್ಟಿದ್ರೆ ತಾನೆ 14 ಲಕ್ಷ ರೂಪಾಯಿ ದುಡ್ಡು ಯಾರು ಕೊಡ್ತಾರೆ ಮತ್ತೆ? ಜೈರಾಜ್ ನನ್ನ ಮಗ ಅವನು ಅವನ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡಿದ್ದ. ಬಡ್ಡಿ ದುಡ್ಡು ಇಸ್ಕೊಂಡು ಬಡ್ಡಿ ಇವ್ನು ಕೊಟ್ಬಿಟ್ಟಿದ್ದಾನೆ. ಬಡ್ಡಿ ದುಡ್ಡು ಇಸ್ಕೊಂಡು ಮತ್ತೆ 14 ಲಕ್ಷ ಕೊಡಿ, ಹಂಗೆ ಕೊಡಿ, ಹಿಂಗೆ ಕೊಡಿ ಅಂತ ಹೇಳ್ತಾನೆ. ಆಮೇಲೆ ಇದು ಗೋವಾ ಅದು ಇದಕ್ಕೆಲ್ಲ ಅವನ ದುಡ್ಡಲ್ಲೇ ಕರ್ಕೊಂಡೋಗಿ ಖರ್ಚು ಮಾಡ್ಕೊಂಡು ಬಂದು ತುಂಬ ಹಿಂಸೆ ಕೊಟ್ಟಿದ್ದಾನೆ. ಮತ್ತೆ ಮನೆಗೆ ಬರೋದು, ತುಂಬ ಟಾರ್ಚರ್ ಕೊಡೋದು, ಕದ ಬಡಿಯೋದು, ದಡನೆ ಬಂದು ಕೆಟ್ಟದಾಗೆಲ್ಲ ನಡೆಸ್ಕೊಂಡಿದ್ದಾನೆ. ನೀನು ಒಬ್ಬ ತಹಸೀಲ್ದಾರಾಗಿ ಇದೆಲ್ಲ ಮಾತಾಡ್ತೀಯಲ್ಲ, ನಿನಗೆ ಗೊತ್ತಾಗಲ್ವಾ ಅಂತ ನಾನೆಲ್ಲ ಬೈದು ಅವನಿಗೆ ತುಂಬ ಬೈದಿದ್ದೀನಿ, ತುಂಬ ಕಿರುಚ್ಕೊಂಡಿದ್ದೀನಿ. ಅದೆಲ್ಲ ಮಾತಾಡಿದ್ದಾನೆ. ತುಂಬ ಕೆಟ್ಟದಾಗೆಲ್ಲ ನಡೆಸ್ಕೊಂಡಿದ್ದಾನೆ. ನನ್ನ ಮಗನಿಗಂತೂ ತುಂಬ ಟಾರ್ಚರ್ ಕೊಟ್ಟು ಅಲ್ಲಿ ಹೋಗೋದು, ನಿಮಗೆ ಹಿಂಗೆ ಮಾಡ್ತೀನಿ, ಕೊಲೆ ಮಾಡಿಸ್ತೀನಿ, ನೀವು ಯಾರು ಊರಲ್ಲಿ ಇರಬೇಡ್ದು, ಆ ಥರ ಮಾಡಿಸ್ತೀನಿ ಅಂತ ಹೇಳಿ ತುಂಬ ಬೆದರಿಕೆ ಹಾಕಿ ಅವನಿಗೆ ತುಂಬ ತಹಸೀಲ್ದಾರ್ ಇದ್ದಾನಲ್ಲ ಅವನು ಪ್ರದೀಪ, ಅವನು ತುಂಬ ಹಿಂಸೆ ಕೊಟ್ಟು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಈಗ ಕಲ್ಪನಾ ಅವ್ರ ಮಗ ಯಾವ ಕಾರಣಕ್ಕೋಸ್ಕರ ಸಾಲ ಮಾಡಿದ್ದಂತೆ ಈಗ ಮೀಟರ್ ಬಡ್ಡಿ ದಂಧೆಗೆ ರಾಜ್ಯದಲ್ಲಿ ಕಡಿವಾಣ ಹಾಕೋರೆ ಇಲ್ಲದ ರೀತಿ ಆಗ್ಬಿಟ್ಟಿದೆ. ಇವರು ಅಧಿಕಾರಿ ಆಗಿದ್ರು ಕೂಡ ಯಾಕೆ ಹೀಗೆ ಮಾಡಿದ್ರು? ಶ್ರೀಮಿತಾ, ಸಾಮಾನ್ಯವಾಗಿ ಏನು ಹಣಕಾಸು ವ್ಯವಹಾರ ಮಾಡುವಂತಹ ಕೆಲವರು ಫೈನಾನ್ಸ್ ಅನ್ನ ಇಟ್ಕೊಂಡು ಈ ರೀತಿಯಂತ ಮೀಟರ್ ಬಡ್ಡಿಗೆ ಮುಂದಾಗಿರ್ತಾರೆ. ಅಂತ ಪ್ರಕರಣಗಳ ಕೂಡ ನಾವು ಸಾಕಷ್ಟು ನೋಡಿರ್ತೀವಿ. ಆದ್ರೆ ಇದೀಗ ಒಂದು ವಿಶೇಷ ಪ್ರಕರಣ ಅಂತ ಹೇಳಿದ್ರೆ ಉಪ ತಹಶೀಲ್ದಾರ್ ಆಗಿರ್ತಕ್ಕಂಥ ಒಂದು ಘನತೆ ಇರ್ತಕ್ಕಂತಹ ಕೆಲಸವನ್ನು ನಿರ್ವಹಿಸುವಂತಹ ಒಬ್ಬ ಅಧಿಕಾರಿಯಾಗಿ ಈ ರೀತಿಯಾದಂತಹ ಬಡ್ಡಿ ವ್ಯವಹಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಾಚಿಕೆಗೇಡಿನ ಸಂಗತಿ. ಯಾಕಂತ ಹೇಳಿದ್ರೆ ಸರ್ಕಾರವೇ ಸಾರ್ವಜನಿಕರ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ಸಾಕಷ್ಟು ಕೈತುಂಬ ಸಂಬಳವನ್ನ ಕೊಟ್ಟು ಅವರಿಗೆ ಬೇಕಾದಂತ ಸೌಲಭ್ಯ ಎಲ್ಲ ಕೂಡ ಸರ್ಕಾರ ಕಲ್ಪಿಸ್ಕೊಡುತ್ತೆ. ಆದ್ರೆ ಇದೀಗ ಬೇಲೂರಿನಲ್ಲಿ ಇದೊಂದು ಘಟನೆಯನ್ನು ಬೆಳಕಿಗೆ ಬಂದಿದೆ. ಇದು ಈಗ ಸರ್ಕಾರಕ್ಕೂ ಕೂಡ ಒಂದು ಮುಜುಗರವನ್ನ ತರುವಂತ ಕೆಲಸ ನಡೆದಿರ್ತಕ್ಕಂಥದ್ದು. ಪ್ರದೀಪ್ ಎಂಬಂತ ಉಪ ತಹಶೀಲ್ದಾರ್ ಈಗ ಬೇಲೂರಿನ ಮಹಿಳೆ ಕಲ್ಪನೆ ಎಂಬಂತವರಿಗೆ ಹಣಕಾಸು ವಿಚಾರವಾಗಿ ತೊಂದರೆ ಕೊಡ್ತಿದ್ದಾರೆ ಎಂಬಂತ ಹಿನ್ನೆಲೆಯಲ್ಲಿ ನಾವು ಕೂಡ ಕಲ್ಪನಾ ಅವ್ರ ಬಗ್ಗೆ ಬಳಿ ಮಾತಾಡಿದಾಗ ಅವರ ಮಗ 2023ರಲ್ಲಿ ಸಿಮೆಂಟ್ ಅಂಗಡಿ ಮಾಡ್ಲಿಕ್ಕೋಸ್ಕರವಾಗಿ ಸುಮಾರು 10 ಲಕ್ಷ ರೂಪಾಯಿಗಳನ್ನ ಪ್ರದೀಪ್ ಅವರ ಬಳಿ ಬಡ್ಡಿ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಆ ಬಡ್ಡಿಯನ್ನು ಕೂಡ ಸಂಪೂರ್ಣವಾಗಿ ತೀರಿಸಿದ್ದಾರೆ ಎಂಬಂತಹ ಹೇಳಿಕೆಯನ್ನ ಕಲ್ಪನಾ ಅವರು ಈಗಾಗಲೇ ಕೊಡ್ತಿದ್ದಾರೆ. ಆದ್ರೆ ಇದೇ ವಿಚಾರವಾಗಿ ಹಲವಾರು ಬಾರಿ ಪ್ರದೀಪ್ ಮತ್ತು ಜಯರಾಜ್ ನಡುವೆ ಕೂಡ ವಾಗ್ವಾದ ಕೂಡ ನಡೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಜಯರಾಜ್ ರವರು ಸಾಲ ಜಾಸ್ತಿ ಆಗಿದ್ರಿಂದ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡು ಆತ್ಮಹತ್ಯೆ ಕೂಡ ಶರಣಾಗಿರ್ತಾರೆ. ಆದ್ರೆ ಇದೀಗ ಜಯರಾಜ್ ಸಾವಿನ ನಂತರದಲ್ಲೂ ಕೂಡ ಪ್ರದೀಪ್ ಅವರು ಕೊಟ್ಟಿರ್ತಕ್ಕಂಥ ಸಾಲವನ್ನ ವಸೂಲಿ ಮಾಡ್ಲಿಕ್ಕೋಸ್ಕರವಾಗಿ ಅವರ ತಾಯಿಗೆ ಈಗಾಗಲೇ ಹಿಂಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಡುರಾತ್ರಿಯಲ್ಲಿ ಬಂದು ಒಂಟಿ ಮಹಿಳೆ ಇದ್ರು ಕೂಡ ಅವರ ಮನೆಗೆ ಬಂದು ಅವರಿಗೆ ಹಿಂಸೆಯನ್ನ ಕೊಡ್ತಿದ್ದಾರೆ ಮತ್ತು ಅವ್ಯಾಜ ಶಬ್ದಗಳಿಂದ ಕೂಡ ಮಹಿಳೆಗೆ ನಿಂದನೆಯನ್ನ ಮಾಡ್ತಿದ್ದಾರೆ ಎಂಬಂತ ಆರೋಪ ಈಗ ಕೇಳಿ ಬರ್ತಿದೆ. ಈ ವಿಚಾರವಾಗಿ ಈಗಾಗಲೇ ಬೇಲೂರು ತಹಶೀಲ್ದಾರ್ಗೆ ಮಮತಾರ್ ಅವರಿಗೆ ಈಗ ದೂರನ್ನು ಕೂಡ ಈಗ ಕಲ್ಪನಾ ಅವರು ಕೊಟ್ಟಿದ್ದಾರೆ. ನನಗೆ ಈಗಾಗಲೇ ನನ್ನ ಮಗನನ್ನ ಕೂಡ ಕಳ್ಕೊಂಡಿದ್ದೀನಿ, ಬಡ್ಡಿ ವ್ಯವಹಾರದಲ್ಲಿ ಮಗ ಕೂಡ ಕಳೆದು ಹೋಗಿದ್ದಾನೆ, ಆದ್ರೆ ಈಗ ಕೊಟ್ಟಿರ್ತಕ್ಕಂಥ ಹಿಂಸೆಯಿಂದ ನನಗೆ ಬದುಕಲಿಕ್ಕೂ ಕೂಡ ಆಗ್ತಾ ಇಲ್ಲ ಎಂಬಂತ ಮನವಿಯನ್ನು ಕೂಡ ಈಗ ಕಲ್ಪನಾ ಅವರು ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಬಡ್ಡಿ ವ್ಯವಹಾರ ದಂಧೆಯಿಂದ ಸಾಕಷ್ಟು ಹೊಂದಿರ್ತಕ್ಕಂತಹ ಮಹಿಳೆಯರನ್ನ ರಕ್ಷಣೆ ಮಾಡೋದು ಯಾರು ಮತ್ತು ಈ ಒಂದು ಸರ್ಕಾರಿ ಅಧಿಕಾರಿಗಳಾಗಿದ್ರು ಕೂಡ ಬಡ್ಡಿ ದಂಧೆಗೆ ನಿಂತಿರ್ತಕ್ಕಂಥ ಅಧಿಕಾರಿಗೆ ಯಾವೆಲ್ಲ ರೀತಿ ಶಿಕ್ಷೆ ಆಗ್ಬೇಕು ಎಂಬುದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಇನ್ಫಾರ್ಮೇಶನ್ಗೆ.